ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ನ ತಿಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದವ್ರಿಗೆ ಒಂದು ದೊಡ್ಡ ಕ್ವಶನ್ ಇರುತ್ತೆ. ಏನಂದ್ರೆ ನೀವು ಯಾಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾಕೆ ಸಾಮಾನ್ಯ ಜನಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮ್ಗೇನಾದ್ರೂ ನಾವ್ ಯಾಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಸಿಂಪಲ್ ಆಗಿ ಅರ್ಥ ಆಗ್ಬೇಕಂತಂದ್ರೆ ಫಸ್ಟ್ ನಾವೆಲ್ಲರೂ ಕೂಡ ಒಂದು ಕ್ವಶನ್ ನ ಕೇಳ್ಕೊಳ್ಳೇಬೇಕು ನಮ್ಗೆ. ಅದೇನಂದ್ರೆ ನಾವ್ ಯಾಕೆ ಈಗೇನ್ ನಾವು ಜೀವನದಲ್ಲಿ ಮಾಡ್ತಿದೀವಲ್ವಾ ಅದನ್ನ ಯಾಕೆ ಮಾಡ್ತಿದೀವಿ ಅಂತ. ಅಂದ್ರೆ ಯಾರೋ ಸ್ವಲ್ಪ ಜನ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು, ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರ್ಬೋದು. ಇನ್ ಸ್ವಲ್ಪ ಜನ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು, ಅಂದ್ರೆ ಸಣ್ಣ ಸಣ್ಣ ಬಿಸ್ನೆಸ್ ಗಳಲ್ಲಿ, MSME ಗಳಲ್ಲಿ, ಅಥವಾ ನಿಮ್ಮೂರಲ್ಲೇ ಯಾವ್ದೋ ಒಂದು ಅಂಗಡಿನಲ್ಲಿ ನೀವು ಕೆಲಸ ಮಾಡ್ತಿರ್ಬೋದು. ಅದೇ ರೀತಿನೇ ಈ ವಿಡಿಯೋ ನೋಡ್ತಿರೋರಲ್ಲಿ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಕೂಡ ಆಗ್ತಿರ್ಬೋದು, ಅಂದ್ರೆ ಸ್ವಲ್ಪ ಜನ ಓದ್ತಿರ್ಬೋದು ಇನ್ನು ಅವ್ರ ಲೈಫ್ ಅಲ್ಲಿ, ಅಥವಾ ಇನ್ಯಾರೋ ಗವರ್ಮೆಂಟ್ ನೌಕರಿ ಮಾಡ್ತಿರ್ಬೋದು, ಅಥವಾ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿರ್ಬೋದು, ಅಥವಾ ಏನೋ ಒಂದು ಕೆಲಸ ಮಾಡ್ತಿರ್ಬೋದು. ಓಕೆನಾ? ಸೊ ಇವನ್ನೆಲ್ಲ ನಾವು ಕೆಲಸ ಮಾಡ್ತಿದೀವಲ್ವಾ, ಯಾಕೆ ಮಾಡ್ತಿದೀವಿ ಅಂತ ಯಾವತ್ತಾದ್ರೂ ಕ್ವಶನ್ ಹಾಕೊಂಡಿದ್ದೀರಾ ನೀವು? ಯಾಕೆ ಮಾಡ್ತಿದೀವಿ ಅಂದ್ರೆ ಸ್ಯಾಲ್ರಿ, ದುಡ್ಡಿಗಾಗಿ. ನೀವು ಯಾವ್ದೋ ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂದ್ರೂ ಕೂಡ ನೀವು ದುಡ್ಡಿಗಾಗಿನೇ ಕೆಲಸ ಮಾಡ್ತಿದ್ದೀರಾ, ಅಥವಾ ನಿಮ್ದೇ ಬಿಸ್ನೆಸ್ ಇದೆ ಅಂದ್ರೂ ಕೂಡ ನೀವು ಅಲ್ಲೂ ಕೂಡ ದುಡ್ಡು ಬರಲಿ ಅಂತಾನೆ ಕೆಲಸ ಮಾಡ್ತಿದ್ದೀರಾ, ಅಥವಾ ಈಗ ನೀವು ಸ್ಟೂಡೆಂಟ್ಸ್ ಆಗಿದ್ರೆ ಅಂದ್ರೂ ಕೂಡ ಕಾಲೇಜ್ಗೆ ಯಾಕೆ ಹೋಗ್ತಿದ್ದೀರಾ ಅಂತಂದ್ರೆ ನಾನು ಕಾಲೇಜ್ನ ಮುಗಿಸಿ ಒಳ್ಳೆ ಮಾರ್ಕ್ಸ್ ತಗೊಂಡು ಒಂದು ಒಳ್ಳೆ ಕಂಪನಿನಲ್ಲಿ ಕೆಲಸ ಮಾಡಬೇಕು, ಕೆಲಸ ಮಾಡಿ ಏನ್ ಬರುತ್ತೆ, ದುಡ್ಡೇ ಬರುತ್ತಲ್ವಾ. ಈ ದುಡ್ಡಿಗಾಗಿನೇ ನಾವೆಲ್ಲರೂ ಕೂಡ ಈ ತರ ಜೀವನ ಮಾಡ್ತಿದೀವಿ, ಈ ತರ ಕೆಲಸ ಮಾಡ್ತಿದೀವಿ. ನಾವೆಲ್ಲರೂ ಕೂಡ ಈ ದುಡ್ಡಿಗಾಗಿ ಕೆಲಸ ಮಾಡ್ತಿದೀವಲ್ವಾ. ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ನಮಗೆ ಈ ದುಡ್ಡು ಯಾಕೆ ಬೇಕು ಅಂತ? ದುಡ್ಡು ಯಾಕೆ ಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಬೇಸಿಕ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಯಾವುದೋ ಒಬ್ಬ ಹ್ಯೂಮನ್ ಬೀಯಿಂಗಿಗೆ ದುಡ್ಡು ಯಾಕೆ ಬೇಕು ಅಂತಂದ್ರೆ ರೋಟಿ ಕಪಡ ಮಕಾನ್. ಅಂದ್ರೆ ನೀವು ಎಲ್ಲ ಯಾಕೆ ಕೆಲಸ ಮಾಡ್ತಿದೀವಿ ಅಂತಂದ್ರೆ ಒಳ್ಳೆ ಊಟ ಮಾಡ್ಲಿಕ್ಕೆ ದುಡ್ಡು ಬೇಕು, ಅದಕ್ಕೆ ಕೆಲಸ ಮಾಡ್ತಿದೀವಿ. ಒಳ್ಳೆ ಬಟ್ಟೆ ಹಾಕೊಳ್ಳಿಕ್ಕೆ ನಮಗೆ ದುಡ್ಡು ಬೇಕು, ಅದಕ್ಕೆ ಕೆಲಸ ಮಾಡ್ತಿದೀವಿ. ಅದ್ರ ಜೊತೆಗೆ ಇರ್ಲಿಕ್ಕೆ ನಮ್ಗೊಂದು ಮನೆ ಬೇಕು, ಆ ಮನೆಗಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿದೀವಿ. ದಿಸ್ ಇಸ್ ವೈ ಬೇಸಿಕಲಿ ವಿ ನೀಡ್ ಮನಿ. ಒಂದು ಸಾರಿ ಈ ರೋಟಿ ಕಪಡ ಮಕಾನ್ ಯಾವಾಗ ಹ್ಯೂಮನ್ಗೆ ಸಫಿಶಿಯಂಟ್ ಆಗಿ ಸಿಗಕ್ ಸ್ಟಾರ್ಟ್ ಆಗುತ್ತಲ್ವಾ, ನೆಕ್ಸ್ಟ್ ಇವೆಲ್ಲ ಸಿಕ್ಕ ಮೇಲೂ ಕೂಡ ಮನುಷ್ಯ ಯಾಕೆ ಮತ್ತೆ ಹಾರ್ಡ್ ವರ್ಕ್ ಮಾಡ್ತಾನೆ, ನಾವು ಯಾಕೆ ಮತ್ತೆ ಹಾರ್ಡ್ ವರ್ಕ್ ಮಾಡ್ತೀವಿ ಗೊತ್ತಾ? ಯಾಕಂತಂದ್ರೆ ಒಂದು ಬೆಟರ್ ಲೈಫ್ಗೋಸ್ಕರ. ಬೆಟರ್ ಲೈಫ್ ಅಂದ್ರೆ ಏನಂತಂದ್ರೆ ನಂದೇ ಒಂದು ಸ್ವಂತ ಮನೆ ಇರಬೇಕು ಅಂತ, ನನ್ಗೊಂದು ಕಾರ್ ಇರ್ಬೇಕಂತ, ನನ್ನ ಮಕ್ಕಳು ಒಳ್ಳೆ ಎಜುಕೇಶನ್ ಸಿಗ್ಬೇಕು ಅಂತ, ನಾನು ಫಾರಿನ್ ಟ್ರಿಪ್ಗೆ ಹೋಗ್ಬೇಕಂತ, ನಾನು ಬಂಗಾರ ತಗೋಬೇಕಂತ, ಅಥವಾ ನಾನೀಗ ಆಂಡ್ರಾಯ್ಡ್ ಫೋನ್ ನ ಯೂಸ್ ಮಾಡ್ತಿದ್ದೀನಿ ಐಫೋನ್ ತಗೋಬೇಕಂತ. ಈ ತರ 108 ಡಿಸೈರ್ಸ್ ಇರ್ತವೆ ಮನುಷ್ಯನ್ಗೆ. ಈ ಡಿಸೈರ್ಸ್ ನ ಫುಲ್ಫಿಲ್ ಮಾಡ್ಕೊಳ್ಳೋಕೋಸ್ಕರನೇ ಎಲ್ಲರೂ ಕೂಡ ನಾವು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದೀವಿ. ಸೊ ಈಗ ಹೇಳಿ, ಈ ತರ ನಮ್ಗೆ ಏನೋ ಒಂದು ಡ್ರೀಮ್ ಇದೆಯಲ್ವಾ, ಇವನ್ನ ಅಚೀವ್ ಮಾಡ್ಬೇಕಂತಂದ್ರೆ ನಮ್ಗೆ ಈಗ ಬರ್ತಿರೋ ಸ್ಯಾಲರಿಯಿಂದ ನಾವು ಅದನ್ನ ಅಚೀವ್ ಮಾಡಕ್ ಆಗುತ್ತಾ? ಐ ಥಿಂಕ್ ವಿಚ್ ಈಸ್ ಹೈಲಿ ಇಂಪಾಸಿಬಲ್. ಯಾಕಂತಂದ್ರೆ ನಮಗೆ 30,000 40,000 50,000 ಸಂಬಳ ಬರ್ತಿರುತ್ತೆ, ಸ್ಯಾಲ್ರಿ ಬರ್ತಿರುತ್ತೆ. ಬಟ್ ನಮ್ಮ ಆಸೆಗಳೆಲ್ಲ ಎಂತ ಇರ್ತವೆ ಹೇಳಿ? ನಾನು 10 ಲಕ್ಷ ಕೊಟ್ಟು ಕಾರ್ ತಗೋಬೇಕು, 1 ಕೋಟಿ ಕೊಟ್ಟು ಮನೆ ಕಟ್ಟಿಸ್ಬೇಕು, ನನ್ನ ಮಗನ ಎಜುಕೇಶನ್ಗೆ ನಾನು ಅವನ್ನ ಅಬ್ರಾಡಿಗೆ ಕಳಿಸ್ಬೇಕು, ಅಥವಾ ನಾನೇ ಒಂದು ಬಿಸ್ನೆಸ್ ಮಾಡ್ಬೇಕು. ಇದನ್ನೆಲ್ಲ ಮಾಡ್ಬೇಕಂತಂದ್ರೆ ನಮಗೆ ಒಂದು ಲಂಸಮ್ ಅಮೌಂಟ್ ಬೇಕು. ನಮಗೆ ಲಂಸಮ್ ಅಮೌಂಟ್ ಬೇಕಂತಾನೆ ನಾವು ದುಡ್ದಿರೋ, ಅಂದ್ರೆ ನಮಗೆ ಪ್ರತಿ ತಿಂಗಳು ಬರೋ ಸಂಬಳದಲ್ಲಿ ಒಂದ್ ಸ್ವಲ್ಪ ಪರ್ಸೆಂಟೇಜ್ ಹಣವನ್ನ ನಾವು ಯಾವ್ದೋ ಒಂದ್ ಕಡೆ ಸೇವ್ ಮಾಡ್ತಾನು ಕೂಡ ಬರ್ತಿದೀವಿ. ನೀವು ಮೋಸ್ಟ್ ಆಫ್ ದ ಜನ ಎಲ್ಲೋ ಒಂದ್ ಕಡೆ ಸೇವ್ ಮಾಡ್ತಾ ಬರ್ತಿದ್ದೀರಲ್ವಾ, ಅದು ಸೇವ್ ಮಾಡೋದು ತಪ್ಪಿಲ್ಲ. ನೀವೇನ್ ದುಡಿತಿದ್ದೀರಲ್ವಾ, ಆ ತರ ದುಡಿತಿರೋದ್ರಲ್ಲೂ ತಪ್ಪಿಲ್ಲ. ಬಟ್ ನೀವು ಎಲ್ಲಿ ಸೇವ್ ಮಾಡ್ತಿದ್ದೀರಲ್ವಾ ಅದು ತಪ್ಪು ಅಂತ ನಾನು ಹೇಳಕ್ ಬರ್ತಿರೋದು. ಯಾಕಂತಂದ್ರೆ ಒಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ತಗೊಳ್ಳೋಣ. ಏನಂತಂದ್ರೆ ಯಾವ್ದೋ ಒಬ್ಬ ಪರ್ಸನ್ ಇದಾನಂತ ಇಟ್ಕೊಳ್ಳಿ, ಹೈಪೋಥೆಟಿಕಲ್ ಎಕ್ಸಾಂಪಲ್. ಓಕೆನಾ? ಅವ್ನಿಗೀಗ 30 ವರ್ಷ ಇದೆ ಅಂತ ಇಟ್ಕೊಳ್ಳಿ. ಅವ್ನ ಮಗ ಈಗ 7ನೇ ಕ್ಲಾಸಲ್ಲೋ ಅಥವಾ 8ನೇ ಕ್ಲಾಸಲ್ಲಿ ಓದ್ತಿದ್ದಾನಂತ ಇಟ್ಕೊಳ್ಳಿ. ಸೊ ಇವನೇನು ಆಸೆ ಪಡ್ತಾನಂತಂದ್ರೆ ನನ್ನ ಮಗ 12ನೇ ಕ್ಲಾಸ್ ಆದ್ಮೇಲೆ 12th ಆದ್ಮೇಲೆ ಒಂದು ಎಂಜಿನಿಯರಿಂಗ್ ಕೋರ್ಸ್ ನ ಜಾಯಿನ್ ಆಗ್ಲಿ ಅಂತೇಳಿ ಯೋಚನೆ ಮಾಡ್ತಾನೆ. ಈಗ ಯೋಚನೆ ಮಾಡ್ತಾನೆ ಲೈಕ್ ಅಂದ್ರೆ ಈಗ ಒಂದ್ ಸ್ವಲ್ಪ ಸರ್ಚ್ ಮಾಡಿ ನೋಡ್ತಾನೆ. ಏನಂತಂದ್ರೆ ಎಂಜಿನಿಯರಿಂಗ್ ಏನಾದ್ರು ಅವ್ನ ಮಗ ನೆಕ್ಸ್ಟ್ 5-6 ವರ್ಷ ಬಿಟ್ಟು ಓದ್ಬೇಕಂತಂದ್ರೆ ಪ್ರತಿ ವರ್ಷ ಅವನಿಗೆ 50,000 to 60,000 ಖರ್ಚಾಗುತ್ತೆ ಅಂತ ಯೋಚನೆ ಮಾಡ್ತಾನೆ. ನಾನೊಂದು ಮಾಡರೇಟ್ ಕಾಲೇಜಲ್ಲಿ ಹೇಳ್ತಿರೋದು. ಓಕೆನಾ? ನೀವೇನಾದ್ರೂ ಸ್ವಲ್ಪ ಹೈಫೈ ಕಾಲೇಜ್ಗೆ ಅಥವಾ ಪ್ರೈವೇಟ್ ಕಾಲೇಜ್ಗೆಲ್ಲ ಹೋದ್ರೆ 1 ಲಕ್ಷ 1.5 ಲಕ್ಷ 2 ಲಕ್ಷದವರೆಗೂ ನಿಮಗೆ ಫೀ ಕಟ್ಟಬೇಕಾಗುತ್ತೆ. ಬಟ್ ಒಂದು ಮಾಡರೇಟ್ ಕಾಲೇಜಲ್ಲಿ ಅಥವಾ ಲೈಕ್ ಏಡೆಡ್ ಕಾಲೇಜಲ್ಲಿ ನಿಮ್ಗೆ 50,000 to 60,000 ಇದ್ರೆ ಒಂದು ವರ್ಷದಲ್ಲಿ ನಿಮ್ಮ ಮಗ ಎಂಜಿನಿಯರಿಂಗ್ ನ ಓದಬಹುದು. ಸೊ ಈ ತರ ರಿಸರ್ಚ್ ಮಾಡ್ಬಿಟ್ಟು ಅವನೇನ್ ಮಾಡ್ತಾನಂತಂದ್ರೆ ಅವನಿಗೆ ಬರೋ 40,000 ಸಂಬಳದಲ್ಲಿ 5,000ನ ಅವನು ಎಲ್ಲೋ ಒಂದ್ ಕಡೆ ಸೇವ್ ಮಾಡಕ್ಕೆ ಇಡಕ್ ಸ್ಟಾರ್ಟ್ ಮಾಡ್ತಾನೆ, ಅವನ ಮಗನ ಫ್ಯೂಚರ್ಗಾಗಿ, ಅಂದ್ರೆ ಅವನ ಮಗನ ಎಜುಕೇಶನ್ಗಾಗಿ. ಸೊ 5,000 ಪ್ರತಿ ತಿಂಗಳು
ಅವ್ನು ಯಾವುದೋ ಒಂದು ಬ್ಯಾಂಕ್ ಅಲ್ಲಿ FD ಮಾಡ್ತಾ ಹೋಗ್ತಾನೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ 5 ವರ್ಷಕ್ಕೆ ಮಾಡ್ತಾನೆ ಓಕೆನಾ ಇವನು, ಯಾಕಂತಂದ್ರೆ ಅವ್ನ ಮಗ ಈಗ 8ನೇ ಕ್ಲಾಸ್ ಅಲ್ಲಿ ಇದ್ದಾನೆ. 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ಕ್ಲಾಸು, ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಆದ್ಮೇಲೆ ನೆಕ್ಸ್ಟ್ ಎಂಜಿನಿಯರಿಂಗ್ ಹೋಗ್ತಾನಲ್ವಾ. ನೆಕ್ಸ್ಟ್ 5 ಇಯರ್ಸ್ ಅವ್ನು ಪ್ರತಿ ತಿಂಗಳು 1 ತಿಂಗಳನ್ನು ಬಿಡದೇನೆ 5,000ನ FD ನಲ್ಲಿ ಹಾಕ್ತಾ ಹೋಗ್ತಾನೆ ಅಂತ ಇಟ್ಕೊಳ್ಳಿ. 5 ವರ್ಷ ಆದ್ಮೇಲೆ ಅವನ ಹತ್ರ ಎಷ್ಟು ದುಡ್ಡು ಇರುತ್ತೆ ಗೊತ್ತಾ? ಸೊ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ, ನೀವು ಸಿಂಪಲ್ ಆಗಿ ಗೂಗಲ್ ಅಲ್ಲಿ SIP ಕ್ಯಾಲ್ಕುಲೇಟರ್ ಬೈ ಫಿನಾಲಜಿ ಅಂತ ಸರ್ಚ್ ಮಾಡಿ. ಇದರಿಂದ ನಮಗೆ ಇವನ ಹತ್ರ ಈಗ ಪ್ರತಿ ತಿಂಗಳು 5,000 ಸೇವ್ ಮಾಡ್ತಿದ್ದಾನಲ್ವಾ ಬ್ಯಾಂಕ್ FD ನಲ್ಲಿ, 5 ವರ್ಷ ಆದ್ಮೇಲೆ ಇವನ ಹತ್ರ ಎಷ್ಟು ದುಡ್ಡು ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಮಂತ್ಲಿ ಅಂತ ಇದೆ ಓಕೆನಾ. ಸೊ ಇಯರ್ಲಿ ಅಂತಾನು ಇರುತ್ತೆ, ಮಂತ್ಲಿ ಅಂತಾನು ಇರುತ್ತೆ. ಇವ್ನು ಪ್ರತಿ ತಿಂಗಳು 5,000 ಸೇವ್ ಮಾಡ್ತಿದ್ದಾನಲ್ವಾ, 5,000 ಅಂತ ಹಾಕ್ತೀನಿ. ಬ್ಯಾಂಕ್ ಅಲ್ಲಿ FD ರೇಟ್ ಎಷ್ಟಿದೆ? 5%, 6% ಇದೆ. ಬಟ್ ನಾವು 7% ಅಂತಾನೆ ಇಟ್ಕೊಳ್ಳೋಣ ಓಕೆನಾ. 7% ಹಾಕ್ತೀನಿ ನಾನು ಇಲ್ಲಿ. 7% ಹಾಕ್ಬಿಟ್ಟು ನೆಕ್ಸ್ಟ್ ಎಷ್ಟು ವರ್ಷಕ್ಕೆ ಸೇವ್ ಮಾಡ್ತಿದ್ದಾನೆ? 5 ವರ್ಷಕ್ಕೆ ಸೇವ್ ಮಾಡ್ತಿದ್ದಾನೆ. ಸೊ ಪ್ಲಾನ್ ಮೈ ವೆಲ್ತ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದ್ರೆ 3,60,000 ಇರುತ್ತೆ ಬೈ ದಿ ಎಂಡ್ ಆಫ್ 5 ಇಯರ್ಸ್. ಈಗೇನಾಗುತ್ತಂದ್ರೆ ಅವ್ನ ಮಗ 12th ಕೂಡ ಮುಗಿಸ್ತಾನೆ, CET ನಲ್ಲಿ ಒಂದು ಒಳ್ಳೆ ರ್ಯಾಂಕಿಂಗ್ ಕೂಡ ಬರುತ್ತೆ. ಒಳ್ಳೆ ರ್ಯಾಂಕಿಂಗ್ ಅಂತಂದ್ರೆ ಏನಂತಂದ್ರೆ ಒಂದು 20-25,000 ಒಂದು ಒಳ್ಳೆ ರ್ಯಾಂಕಿಂಗ್ ಕೂಡ ಬರುತ್ತೆ. ಯಾವ್ದೋ ಒಂದು ಬ್ರಾಂಚ್ ಅಲ್ಲಿ ಎಂಜಿನಿಯರಿಂಗ್ ಮಾಡಕ್ಕೂ ಕೂಡ ಹೋಗ್ತಾನೆ. ಅವಾಗ ಹೋಗ್ಬಿಟ್ಟು ಅಲ್ಲಿ ಕಾಲೇಜಲ್ಲಿ ಫೀಸ್ ಕೇಳ್ತಾನೆ. ಕಾಲೇಜಲ್ಲಿ ಫೀಸ್ ಎಷ್ಟಾಗಿರುತ್ತೆ ಅಂತಂದ್ರೆ 5 ವರ್ಷದ ಹಿಂದೆ 50,000 ರೂಪಾಯಿ ಇತ್ತ, 60,000 ಅಂತ ಅನ್ಕೊಂಡಿದ್ನ ಇವನು. ಈಗ ಹೋಗಿ ನೋಡಿದ್ರೆ ಎಷ್ಟಾಗಿರುತ್ತೆ ಅಂತಂದ್ರೆ 1,20,000ದಿಂದ 1,50,000 ಆಗಿರುತ್ತೆ ನಮ್ಮ ಇಂಡಿಯಾದಲ್ಲಿ. ಯಾಕಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಈ ಎಜುಕೇಶನ್ ಇನ್ಫ್ಲೇಷನ್ 10ರಿಂದ 12% ಇದೆ. ಅಂದ್ರೆ ಏನಂತಂದ್ರೆ ಪ್ರತಿ ವರ್ಷ ಕಾಲೇಜ್ ಫ್ರೀ 10ರಿಂದ 12% ಜಾಸ್ತಿ ಆಗ್ತಾ ಬರ್ತಿದೆ. ಸೊ 5 ವರ್ಷ ಆದ ತಕ್ಷಣ ಅದು ಆಲ್ಮೋಸ್ಟ್ ಡಬಲ್ ಆಗಿರುತ್ತೆ. 50,000-60,000 ಇರೋದು 1 ಲಕ್ಷ ಅಥವಾ 1,20,000, 1,30,000 ಆಗಿರುತ್ತೆ. ಇವನ ಹತ್ರ ಎಷ್ಟು ದುಡ್ಡಿದೆ? ಇವನ ಹತ್ರ 3,60,000 ಅಷ್ಟೇ ಇದೆ. ಈಗ 1,20,000 ಆಗಿದೆ ಅಂತ ಇಟ್ಕೊಳ್ಳಿ. ಸೊ 1,20,000 ಆದ್ರೆ ನೀವ್ ಹೇಳ್ಬೋದು 3 ವರ್ಷಕ್ಕೆ ಆಗೋಷ್ಟು ಫೀ ಇದೆಯಲ್ಲಪ್ಪ ಅಂತ. ಯಾಕಂದ್ರೆ ಎಂಜಿನಿಯರಿಂಗ್ 4 ವರ್ಷ ಇರುತ್ತಾ, 12 12 12 24 12 36 3 ವರ್ಷಕ್ಕೆ ಆಗೋಷ್ಟು ದುಡ್ಡು ಇದೆಯಲ್ಲ ಅಂತ. ಸೊ ಇನ್ನೊಂದು ವರ್ಷಕ್ಕೆ ಆಗೋಷ್ಟು ದುಡ್ಡು ಎಲ್ಲಿಂದ ತರಬೇಕು? ಈಗ ಅವನು ಎಲ್ಲಿಂದ ತರಬೇಕಾಗುತ್ತೆ ಅಂತಂದ್ರೆ ಒಂದು ಸಾಲ ಮಾಡ್ಬೇಕಾಗತ್ತೆ, ಇಲ್ಲ ಅಂತಂದ್ರೆ ಅವ್ನು ಬೇರೆ ಪ್ಲಾನ್ಗಾಗಿ ದುಡ್ಡನ್ನ ಸೇವ್ ಮಾಡಿರ್ತಾನಲ್ವಾ, ಅಲ್ಲಿಂದ ದುಡ್ಡನ್ನ ತಗೊಂಡ್ ಬಂದು ಈ ಮಗನ ಕಾಲೇಜ್ಗೆ ಕೊಡ್ಬೇಕಾಗುತ್ತೆ. ಸೊ ಇದರಿಂದ ಹೊರಗೆ ಬರ್ಬೇಕಂತಂದ್ರೆ ಅವನೇನ್ ಮಾಡ್ಬೇಕಂತಂದ್ರೆ, ಇದೇ ದುಡ್ಡನ್ನ FD ನಲ್ಲಿ ಇಟ್ನಲ್ವಾ, ಅಲ್ಲಿ 7% ರಿಟರ್ನ್ ಸಿಕ್ಕಿತ್ತು ಅವ್ನಿಗೆ. ಅದ್ರ ಬದಲು ಇವನೇನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರಿಟರ್ನ್ ಎಷ್ಟು ಬರುತ್ತೆ? 12ರಿಂದ 13% ಬರುತ್ತೆ. ಇದನ್ನ ನಾನು ಹೇಳ್ತಿಲ್ಲ ಓಕೆನಾ, ನನ್ನ ಮಾತನ್ನ ನಂಬಕ್ಕೆ ಹೋಗ್ಲೇಬೇಡಿ. ನೀವೇ ಸಿಂಪಲ್ ಆಗಿ ಗೂಗಲ್ ಅಲ್ಲಾದ್ರೂ ಸರ್ಚ್ ಮಾಡಿ, ಚಾಟ್ GPT ನಲ್ಲಾದ್ರೂ ಸರ್ಚ್ ಮಾಡಿ, ಜೆಮಿನಿ ನಲ್ಲಾದ್ರೂ ಸರ್ಚ್ ಮಾಡಿ, ಎಲ್ಲಾದ್ರೂ ಸರ್ಚ್ ಮಾಡಿ, ಲಾಸ್ಟ್ 30ರಿಂದ 35 ವರ್ಷದಲ್ಲಿ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಎಷ್ಟು % ರಿಟರ್ನ್ ಕೊಟ್ಟಿದೆ ಅಂತ. ನಾನು ಹೇಳಿದೆ ಅಂತ ನಂಬಕ್ಕೆ ಹೋಗ್ಬೇಡಿ, ನೀವೇ ಹೋಗಿ ಸರ್ಚ್ ಮಾಡಿ. ಎಷ್ಟು % ರಿಟರ್ನ್ ಕೊಟ್ಟಿದೆ ಅಂತಂದ್ರೆ 12.5ರಿಂದ 13% ರಿಟರ್ನ್ ಕೊಟ್ಟಿದೆ. ಸೊ ಈಗ ಅವನೇನು 5,000 ಮೊದಲು ತನ್ನ ಮಗನ ಎಜುಕೇಶನ್ಗಾಗಿ ಈ ಬ್ಯಾಂಕ್ FD ನಲ್ಲಿ ಇನ್ವೆಸ್ಟ್ ಮಾಡಿದ್ನಲ್ವಾ, ಈಗ ಇದೇ 5,000ನ ಆ ವ್ಯಕ್ತಿ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು % ರಿಟರ್ನ್ ಬರ್ತಿತ್ತು ಹೇಳಿ? ಎಷ್ಟು % ರಿಟರ್ನ್ ಬರ್ತಿತ್ತು ಅಂತಂದ್ರೆ, ನಾನು ಹೇಳ್ತಿದ್ದೀನಿ ಅಂತ ನಂಬಕ್ ಹೋಗ್ಲೇಬೇಡಿ ಓಕೆನಾ. ನೀವೇ ಹೋಗ್ಬಿಟ್ಟು ಸಿಂಪಲ್ ಆಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಲಾಸ್ಟ್ 20ರಿಂದ 25 ವರ್ಷ 30 ವರ್ಷದಲ್ಲಿ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಎಷ್ಟು % ರಿಟರ್ನ್ ಕೊಟ್ಟಿದೆ ಅಂತ ನಿಮ್ಗೆ ಎಷ್ಟು ನಂಬರ್ ಬರುತ್ತೆ ಅಂತಂದ್ರೆ 13ರಿಂದ 14% ರಿಟರ್ನ್ ಕೊಟ್ಟಿದೆ ಅಂತ ಬರುತ್ತೆ. ಸೊ ನಾವು ಇಲ್ಲಿ 14% ಹಾಕೋಣ, 7ರ ಬದಲಿ 14% ಹಾಕೋಣ. 14% ಅಂತ ಹಾಕ್ಬಿಟ್ಟು 5 ವರ್ಷನೇ ಇದೆ, 5,000ನೇ ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡ್ತಿದ್ದಾನೆ. ಪ್ಲಾನ್ ಮೈ ವೆಲ್ತ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ 4,36,000 ಬರುತ್ತೆ. ಸೊ FD ನಲ್ಲಿ ಇಟ್ಟಿದ್ಕೆ ನಮ್ಗೆ ಎಷ್ಟು ಬಂದಿತ್ತು? 3,60,000 ಬಂದಿತ್ತು. ಈಗ ಅದೇ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿಂದ ಎಷ್ಟು ಜಾಸ್ತಿ ಬಂದಿದೆ? ಆಲ್ಮೋಸ್ಟ್ 80,000 ಜಾಸ್ತಿ ಬಂದಿದೆ. ಸೊ ಅಂದ್ರೆ ಅವನ ಮಗನ ಎಜುಕೇಶನ್ ಅನ್ನ ಆರಾಮಾಗಿ ಈ ದುಡ್ಡಲ್ಲಿ ಅವನು ಕಂಪ್ಲೀಟ್ ಮಾಡಬಹುದು. ಇಲ್ಲ ಇನ್ನು 20-30,000 ಅವನಿಗೆ ಏನಾದ್ರು ಕಡಿಮೆ ಆದ್ರೆ ಅವನ ಹತ್ರನೇ ಇರೋ ದುಡ್ಡಿಂದ ಅವನು ಮ್ಯಾನೇಜ್ ಮಾಡಬಹುದು. ಯಾಕಂದ್ರೆ 10-20,000 ಅಥವಾ 30,000 ಅಂತ ಬಿಗ್ ಅಮೌಂಟ್ ಅಲ್ವೇ ಅಲ್ಲ. ಮಕ್ಕಳ ಎಜುಕೇಶನ್ ಅನ್ನೋದು ಒಂದು ಗೋಲ್ ಅಷ್ಟೇ ನಾನು ಹೇಳಿರೋದು. ಅದೇ ರೀತಿ ನಿಮಗೆ 108 ಗೋಲ್ ಇರ್ಬೋದು. ನೀವು ಯಾವ್ದೋ ಒಂದು ಮನೆ ತಗೊಳೋದಾಗಿರ್ಬೋದು, ಫಾರಿನ್ ಟ್ರಿಪ್ ಹೋಗೋದಾಗಿರ್ಬೋದು, ನಿಮ್ದೇ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಅಥವಾ ಲೈಕ್ ನಿಮ್ ರಿಟೈರ್ಮೆಂಟ್ ಪ್ಲಾನ್ ಮಾಡೋದಾಗಿರ್ಬೋದು. ಈ ತರ 108 ನಿಮ್ದು ಗೋಲ್ಸ್ ಇರುತ್ತೆ ಓಕೆನಾ. ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ನಾನು. ಏನಂತಂದ್ರೆ ಈಗ ನೀವು ಈಗ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ಗೆ ನಿಮ್ಗೆ ಈಗ 23 ಏಜ್, ಈಗ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ ಓಕೆನಾ. ಸೊ ನೀವೇನ್ ಪ್ಲಾನ್ ಮಾಡ್ತಿದ್ದೀರಾ ಅಂತಂದ್ರೆ ನೆಕ್ಸ್ಟ್ 15-20 ವರ್ಷ ಅನ್ನೋದ್ರಲ್ಲಿ ನಾನೊಂದು ಮನೆ ಕಟ್ಟಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ. ಯಾಕಂತಂದ್ರೆ ಲೈಕ್ ಈಗ ನಿಮ್ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರ್ಬೋದು, 15-20 ವರ್ಷ ಆದ್ಮೇಲೆ ಯಾವ ಮನೆ ಕಟ್ಟಿಸ್ತಾರಪ್ಪ ಅಂತ. ಫಸ್ಟ್ ಡೇಟಾ ನೋಡಿ. ಏನಂತಂದ್ರೆ ಆವರೇಜ್ ಏಜ್ ಆಫ್ ಬೈಯಿಂಗ್ ಹೌಸ್ ಇನ್ ಇಂಡಿಯಾ ಇಸ್ ಹೌ ಮಚ್? ಎಷ್ಟಿರ್ಬೋದು ಹೇಳಿ ನೀವು? ಹಂಗೆ ಥಿಂಕ್ ಮಾಡಿದ್ದೀರಾ? ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಈಗ ತುಂಬಾ ಇದನ್ನ ಗ್ಲಾಮರೈಸ್ ಮಾಡ್ತಿದ್ದಾರೆ ಅಂದ್ರೆ ಲೈಕ್ ನೀವು ಸಣ್ಣ ವಯಸ್ಸಲ್ಲೇ ಮನೆನೇ ಕಟ್ಸಿದ್ರೆ ಅಥವಾ ಮನೆ ತಗೊಂಡ್ರೆ ಒಳ್ಳೇದು. ಬಟ್ ಆವರೇಜ್ ಏಜ್ ಎಷ್ಟು ಗೊತ್ತಾ ನಮ್ಮ ಇಂಡಿಯಾದಲ್ಲಿ? ನಾನು ಸಿಂಪಲ್ ಆಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ, ಎಷ್ಟು ಬಂತು ಅಂತಂದ್ರೆ 32ರಿಂದ 35 ಏಜು.
ಈ ಏಜ್ ಅಲ್ಲಿ ಎಲ್ಲರೂ ಹೋಗ್ಬಿಟ್ಟು ಒಂದು ಮನೆನ ಪರ್ಚೇಸ್ ಮಾಡ್ತಾರೆ ಅಥವಾ ಒಂದು ಮನೆನ ಕಟ್ಟಿಸ್ತಾರೆ. ಇದು ಒಂದು ಏಜ್, ಓಕೆನಾ. ಈಗ ನೀವು 22 ಏಜ್ ಅಥವಾ 23 ಏಜ್ಗೆ ಏನಾದ್ರು ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಮ ಹತ್ರ ಇನ್ನು ಎಷ್ಟು ಟೈಮ್ ಇದೆ ಹೇಳಿ. ಎಕ್ಸಾಂಪಲ್ಗೆ ನೀವು 35 ವರ್ಷಕ್ಕೆ ಒಂದು ಮನೆ ತಗೊಳ್ತೀರಾ ಅಂತ ಇಟ್ಕೊಳ್ಳಿ. ಸೊ ನಿಮ್ಮ ಹತ್ರ ಒಂದು 12ರಿಂದ 13 ವರ್ಷ ಟೈಮ್ ಇದೆ, ಓಕೆನಾ. 13 ವರ್ಷನ ಇಟ್ಕೊಳ್ಳೋಣ. ಸೊ ಈಗ ನೀವು ಒಂದು 40,000 ದುಡಿತಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ನೀವೇನ್ ಮಾಡ್ತಿದ್ದೀರಾ ಅಂತಂದ್ರೆ ಈಗ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಏನು ಕೂಡ ಇಲ್ಲ. ಈಗ ನೀವೇನ್ ಮಾಡ್ತಿದ್ದೀರಾ ಅಂತಂದ್ರೆ ಪ್ರತಿ ತಿಂಗಳು 15,000ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ನಿಮಗೆ 12ರಿಂದ 13% ರಿಟರ್ನ್ ಬರ್ತಿದೆ ಅಂತ ಇಟ್ಕೊಳ್ಳಿ. 13% ರಿಟರ್ನ್ ಬರ್ತಿದೆ ಅಂತ ಇಟ್ಕೊಳ್ಳಿ. ಸೊ 13 ವರ್ಷ ಆದ್ಮೇಲೆ ನಿಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತೆ ಗೊತ್ತಾ? ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ, ಓಕೆನಾ. ನೀವು ಪ್ರತಿ ತಿಂಗಳು 15,000 ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. 13% ರಿಟರ್ನ್ ಬರ್ತಿದೆ ನಿಮ್ಗೆ, ಓಕೆನಾ. ಎಷ್ಟು ನೆಕ್ಸ್ಟ್ 13 ವರ್ಷದಲ್ಲಿ, ನೆಕ್ಸ್ಟ್ 13 ವರ್ಷ ಅಂತ ಕ್ಲಿಕ್ ಮಾಡಿದ್ರೆ ದುಡ್ಡು ಎಷ್ಟು ಬರುತ್ತೆ ಅಂತಂದ್ರೆ 61 ಲಕ್ಷ ದುಡ್ಡು ಇರುತ್ತೆ ನಿಮ್ಮ ಹತ್ರ. ಹಾಗಾದ್ರೆ 61 ಲಕ್ಷದಲ್ಲಿ ನಾನೊಂದು ಮನೆಯನ್ನ ಆರಾಮಾಗಿ ಬೈ ಮಾಡ್ಬೋದಾ? ಐ ಥಿಂಕ್ ಇಲ್ಲಿಂದ 13 ವರ್ಷಕ್ಕೆ ನೋಡಿದ್ರೆ ಬೈ ಮಾಡಕ್ ಆಗಲ್ಲ. ಬಟ್ ಅಟ್ ಲೀಸ್ಟ್ 60 ಲಕ್ಷನಾದ್ರೂ ಇದೆಯಾ? ನೀವು ಇನ್ನೊಂದು 5-6 ವರ್ಷ ಜಾಸ್ತಿ ಅಥವಾ ಲೈಕ್ ಇನ್ನೂ ಜಾಸ್ತಿ ನೀವು ಕೆಲಸದಲ್ಲಿ ಪ್ರಮೋಷನ್ ತಗೊಂಡು ನೀವು ಸ್ವಲ್ಪ ಸ್ಟೆಪ್ ಅಪ್ SIP ಮಾಡಿದ್ರೆ ಅವಾಗ ನಿಮ್ಗೆ ನಿಮ್ಮ ಹತ್ರ ಇನ್ನೂ ಜಾಸ್ತಿ ದುಡ್ಡು ಇರುತ್ತೆ. ಅವಾಗ ನೀವು ಒಂದು ಮನೆಯನ್ನ ಬೈ ಮಾಡೋ ಪೊಸಿಷನ್ ಅಲ್ಲಿ ಇರಬಹುದು. ಐ ಹೋಪ್ ನಿಮಗೆ ಸಿಂಪಲ್ ಆಗಿ ಯಾಕೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಏನಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನಮ್ಮ ಜೀವನದಲ್ಲಿ ಏನು ಗೋಲ್ಸ್ ಇರ್ತಾವಲ್ವಾ, ಈ ಗೋಲ್ನ ಅಚೀವ್ ಮಾಡೋಕ್ಕೋಸ್ಕರನೇ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಯಾಕೆ ಬೇರೆ ಕಡೆ ಇನ್ವೆಸ್ಟ್ ಮಾಡಬಾರ್ದು ಅಂತಂದ್ರೆ ಈಗ ಸಿಂಪಲ್ ಆಗಿ ನೀವೇನಾದ್ರೂ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಈಗ 1 ಗ್ರಾಮ್ ಗೋಲ್ಡ್ಗೆ ಎಷ್ಟಾಗಿದೆಯಪ್ಪ? 1 ಗ್ರಾಮ್ ಗೋಲ್ಡ್ಗೆ ನಾನು ಹೇಳ್ತಿರೋದು 13ರಿಂದ 14, 15, 16,000 1 ಗ್ರಾಮ್ ಬರುತ್ತೆ. ಸೊ 16,000 ಇನ್ವೆಸ್ಟ್ ಮಾಡೋಕ್ಕಾಗುತ್ತಾ? ಒಬ್ಬೊಬ್ರಿಗೆ ಇನ್ವೆಸ್ಟ್ ಮಾಡಕ್ ಆಗಬಹುದು, ಬಟ್ ಮೋಸ್ಟ್ ಆಫ್ ದ ಜನಕ್ಕೆ 16,000ನ ಇನ್ವೆಸ್ಟ್ ಮಾಡಕ್ ಆಗಲ್ಲ. ಅದೇ ರೀತಿನೇ ಈಗ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಒಂದು ಸೈಟ್ ತಗೊಳಕ್ಕಾಗತ್ತಾ? ನಮಗೆ ಬರೋ ಪ್ರತಿ ತಿಂಗಳು ಸ್ಯಾಲರಿನಲ್ಲಿ ತಗೊಳಕ್ ಆಗೋದಿಲ್ಲ. ಮತ್ತೆ ಬೇರೆ ಯಾವ ಸೋರ್ಸ್ ಆಫ್ ಇನ್ವೆಸ್ಟಿಂಗ್ ವೇಸ್ ಇದಾವೆ ಹೇಳಿ? ಮತ್ತೆ ಬೇರೆ ಯಾವುದು ಇಲ್ಲ. ನಮ್ಗೆ ಉಳಿದಿರೋ ದಾರಿ ಯಾವುದು ಅಂತಂದ್ರೆ ಈ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಯಾಕೆ ಬೆಸ್ಟ್ ಅಂತಂದ್ರೆ ನೀವು ಇಲ್ಲಿ 500 ರೂಪಾಯಿಂದನೂ ಕೂಡ ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇನ್ವೆಸ್ಟಿಂಗ್ ಅಂತಂದ್ರೆ ನೀವು 1 ಲಕ್ಷದಿಂದನೇ ಸ್ಟಾರ್ಟ್ ಮಾಡಬೇಕು, 15,000 ಸ್ಟಾರ್ಟ್ ಮಾಡಬೇಕು, 10,000 ರೂಪಾಯಿಂದನೇ ಸ್ಟಾರ್ಟ್ ಮಾಡ್ಬೇಕಂತ ಅಲ್ಲ. ಇನ್ವೆಸ್ಟಿಂಗ್ ಇಸ್ ಆಲ್ ಅಬೌಟ್ ಸೈಕಾಲಜಿ. ಇಟ್ಸ್ ಜಸ್ಟ್ ಅ ಹ್ಯಾಬಿಟ್. ನೀವು 500 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ದುಡ್ಡು ಬಂದಂಗೆ ನೀವು 50,000 ಇನ್ವೆಸ್ಟ್ ಮಾಡ್ತೀರಾ, 1 ಲಕ್ಷನೂ ಇನ್ವೆಸ್ಟ್ ಮಾಡ್ತೀರಾ. ಯು ಜಸ್ಟ್ ಹ್ಯಾವ್ ಟು ಸ್ಟಾರ್ಟ್ ಅಟ್ ದ ಬಿಗಿನಿಂಗ್. ಯಾಕಂತಂದ್ರೆ ನಮ್ಮ ಮನೆಗಳಲ್ಲಿ, ಕಾಲೇಜಲ್ಲಿ, ಸ್ಕೂಲ್ಸ್ ಅಲ್ಲಿ ನಮ್ಗೆಲ್ಲ ಏನ್ ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ದುಡ್ಡನ್ನ ಸೇವ್ ಮಾಡ್ಬೇಕಂತ ಹೇಳಿದ್ದಾರೆ. ಬಟ್ ಎಲ್ಲಿ ಸೇವ್ ಮಾಡ್ಬೇಕಂತ ನಮ್ಗೆ ಹೇಳ್ಕೊಟ್ಟಿಲ್ಲ. ದಟ್ಸ್ ವೈ ಸ್ಟಾಕ್ ಮಾರ್ಕೆಟ್ ಕಮ್ಸ್ ಇನ್ ಟು ಪಿಕ್ಚರ್. ಎವ್ರಿವನ್ ಶುಡ್ ಸ್ಟಾರ್ಟ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್. ಈ ಡೆವಲಪ್ಡ್ ಎಕಾನಮಿನಲ್ಲಿ ಅಂದ್ರೆ US ಅಲ್ಲಿ 50ರಿಂದ 60% ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಬಟ್ ನಮ್ಮ ಇಂಡಿಯಾದಲ್ಲಿ ಕೇವಲ 3ರಿಂದ 4, 5% ಅಷ್ಟೇ ಇನ್ವೆಸ್ಟ್ ಮಾಡ್ತಿದ್ದಾರೆ ಜನಗಳು. ಸೊ ಅವೇರ್ನೆಸ್ ಆಗ್ತಾ ಇನ್ವೆಸ್ಟ್ ಮಾಡ್ತಾರೆ. ನಾನು ಇನ್ವೆಸ್ಟ್ ಮಾಡಲ್ಲ ಅಂತ ಹೇಳ್ತಿಲ್ಲ. ಬಟ್ ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂತಂದ್ರೆ ನಿಮಗೆ ಈಗ ಒಂದು ಸಿಂಪಲ್ ಆಗಿ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಏನಂತಂದ್ರೆ ಯಾಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಈ ಇನ್ಫ್ಲೇಷನ್ ನ ಬೀಟ್ ಮಾಡೋದಕ್ಕೆ. ಇನ್ಫ್ಲೇಷನ್ ಏನಾದ್ರು ನಾವು ಬೀಟ್ ಮಾಡ್ಬಿಟ್ರೆ ನಮ್ಮ ಲೈಫ್ ಸ್ಟೈಲ್ನ ನಾವು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಾವು ಕೂಡ ಓನರ್ಸ್ ಆಗ್ತೀವಿ. ಈಗ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತಂದ್ರೆ ಎಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ? ಈ ಕಂಪನಿಗಳ ಮೇಲೆ ತಾನೇ ಇನ್ವೆಸ್ಟ್ ಮಾಡ್ತಿರೋದು. ರಿಲಯನ್ಸ್ ಕಂಪನಿ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ಅದಾನಿ ಕಂಪನಿ ಆಗಿರ್ಬೋದು, ಟಾಟಾ, ಬಿರ್ಲಾ, ಇವರೆಲ್ಲರ ಕಂಪನಿಗಳ ಮೇಲೂ ಕೂಡ ನಾವು ಇನ್ವೆಸ್ಟ್ ಮಾಡ್ತಿದೀವಿ. ಸೊ ಆ ಕಂಪನಿಗಳು ಗ್ರೋತ್ ಆದಂಗೆನೆ ನಮ್ಮ ಶೇರ್ ಪ್ರೈಸ್ ಕೂಡ ಮೇಲೆ ಹೋಗುತ್ತೆ. ನಮ್ಮ ಶೇರ್ ಪ್ರೈಸ್ ಮೇಲೆ ಹೋದ್ರೆ ಹೆಂಗೆ? ಲೈಕ್ ಈಗ ಅಂಬಾನಿದು ಏನಾದ್ರು 50% ಏನಾದ್ರು ನೆಟ್ವರ್ಕ್ ಜಾಸ್ತಿ ಆದ್ರೆ ನಾವೇನಾದ್ರು ಆ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿದೀವಿ ಅಂತಂದ್ರೆ ನಮ್ಮ ವೆಲ್ತ್ ಕೂಡ 50% ಮೇಲೆ ಹೋಗುತ್ತೆ. ಅವನು ಲಕ್ಷಾಂತರ ಕೋಟಿನಲ್ಲಿ ಜಾಸ್ತಿ ಆಗ್ತಿರುತ್ತೆ, ನಮ್ದು 1000 ಅಥವಾ ಲಕ್ಷದಲ್ಲಿ ಜಾಸ್ತಿ ಆಗ್ತಿರುತ್ತೆ. ಯಾಕಂತಂದ್ರೆ ಅವನದು ಓನರ್ಶಿಪ್ ಜಾಸ್ತಿ ಇದೆ. ಬಟ್ ಅವನದು ಎಷ್ಟು ಗ್ರೋತ್ ಆಗುತ್ತಲ್ವಾ, ನಮ್ದು ಅಷ್ಟೇ ಗ್ರೋತ್ ಆಗುತ್ತೆ. ಐ ಹೋಪ್ ನಿಮಗೆ ಸಿಂಪಲ್ ಆಗಿ ನಾವ್ ಯಾಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನಾನೊಂದು ಸಪರೇಟ್ ಒಂದು ಪ್ಲೇ ಲಿಸ್ಟೇ ಮಾಡಿದೀನಿ, ಓಕೆನಾ, ಈ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ. ಇದರಲ್ಲಿ ನಾನು ಸಿಂಪಲ್ ಸಣ್ಣ ವಿಷಯಗಳನ್ನ ತಗೊಂಡ್ಬಿಟ್ಟು ಒಂದೊಂದನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅದ್ರ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೆ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದ್ರು ಫೀಡ್ಬ್ಯಾಕ್ ಇದ್ರೆ ಅಥವಾ ನಿಮ್ಗೆ ಏನಾದ್ರು ಹೇಳ್ಬೇಕಂತ ಅನ್ಸಿದ್ರೆ ಫೀಲ್ ಫ್ರೀ ಟು ಕಮೆಂಟ್ ಬಿಲೋ.